ಅದನ್ನು ಮಾಡಲಿ ಸರ್. ಈ ಹಿಂದೆ ಸಾಕಷ್ಟು ಆರೋಪಗಳನ್ನ ಮಾಡಿದ್ದೆ, ಅದಕ್ಕೆ ಕ್ರಮ ಸಿಎಂ ತೆಗೆದುಕೊಂಡಿಲ್ಲ. ನನ್ನ ಹಿಟ್ ಅಂಡ್ ರನ್ ಅಂತ ಹೇಳ್ತಾರೆ. ನಾನು ಈಗಲೂ ಕೂಡ ಪೆನ್ ಡ್ರೈವ್ನ ಕೊಡ್ತೀನಿ, ತಗೋತಾರ ಕ್ರಮ. ಅಲ್ಲ, ಫೈಲ್ ಮಾಡಲಿ, ಮಾಡಿಬಿಟ್ಟು ಕಂಪ್ಲೇಂಟ್ ಕೊಡಲಿ, ಅದ್ರ ಮೇಲೆ ಕಾನೂನು ರೀತಿಯಲ್ಲಿ ಮಾಡ್ತೀವಿ ಅಂತ ಮಾನ್ಯ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಅದು ಮೈಸೂರಲ್ಲೇ ಹೇಳಿದರು. ನಿನ್ನೆ ಮೊನ್ನೆ ಯಾವುದೇ ಇದ್ರೂ ಮಾಡಲಿ. ಅದರಲ್ಲಿ ಈಗ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವರನ್ನ ಅನಾವಶ್ಯಕವಾಗಿ ಬಂಧಿಸಲಾಗ್ತಿದೆ ಅನ್ನೋದು ಅವರ ಆರೋಪ. ನನಗೆ ಗೊತ್ತಿಲ್ಲ. ದೇರ್ ಆಲ್ ಒಂದ್ಸತಿ ಒಂದು ಲೀಗಲ್ ಆ್ಯಕ್ಷನ್ಸ್ ತಗೊಳಕ್ಕೆ ಸ್ಟಾರ್ಟ್ ಆದಮೇಲೆ ಅದು ಯಾವ ರೀತಿ ರೂಪ ತಗೊಳುತ್ತೋ ಗೊತ್ತಾಗಲ್ಲ. ಅದು ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ಬಿಟ್ಟಿರೋದು, ಅವ್ರಿಗೆ ಬಿಡಬೇಕಾಗ್ತದೆ. ಬಟ್ ಈ ಪ್ರಕರಣದಲ್ಲಿ ಧ್ವನಿ ಎತ್ತಿದಂತಹ ದೇವರಾಜೇಗೌಡರನ್ನ ಪ್ರಕರಣ ದಾಖಲಾದ 1 ತಿಂಗಳ ಬಳಿಕ ನಾನು ಹೇಳಿದ್ನಲ್ಲ, ಯಾರ್ಯಾರು ಕಾನೂನಲ್ಲಿ ತಪ್ಪಿಸ್ತಾರೆ ಅಂತ ಕಂಡಾಗ ಯಾವ ಸಂದರ್ಭದಲ್ಲಿ ಅವ್ರನ್ನೆಲ್ಲ ಆ್ಯಕ್ಷನ್ ತೊಗೊಳ್ಳಿ ಅಂತೇಳಿ ಅಷ್ಟೇ ಹೇಳೋದು. ನಾನು ಅದಕ್ಕಿಂತ ಹೆಚ್ಚು ಏನು ಮಾಡೋದಕ್ಕಾಗಲ್ಲ. ನಾನು ಫಸ್ಟು ಅಷ್ಟೇ, ಇದೊಂದೇ ವಿಚಾರ ಅಲ್ಲ, ಯಾವುದೇ ವಿಚಾರ ಇರಲಿ, ಕಾನೂನು ಯಾವತ್ತೂ ಕೂಡ ಮುಂದೆ ಇರಬೇಕು, ಕಾನೂನು ಗೆಲ್ಲಬೇಕು. ಸರ್ಕಾರಗಳು ಬೇರೆ ಪ್ರಶ್ನೆ, ಪಾರ್ಟಿ ಪಕ್ಷಗಳು ಬೇರೆ ಪ್ರಶ್ನೆ. ಕಾನೂನು ಗೆದ್ದಾಗ ಮಾತ್ರ ಜನರಿಗೆ ನ್ಯಾಯ ಕೊಡೋದಕ್ಕೆ ಆಗ್ತದೆ. ಅಂದರೆ SIT ಸರ್ ಏಕಮುಖವಾಗಿ ತನಿಖೆ ನಡೆಸ್ತಿದೆ ಅಂತ ಅವರ ಆರೋಪ ಸರ್. ಐ ಡೋಂಟ್ ಥಿಂಕ್ ಸೊ. ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡು ಜಾತಕ ಹೇಳೋರಿಗೆ ನನ್ನ ಹತ್ರ ಕೂತ್ಕೊಂಡು ಕೊಡ್ಬೇಕು. ಬನ್ನಿ ಕೆಲಸ ಕೊಟ್ಟಾರೆ. ಸರ್, ಈಗ ಕುಮಾರಸ್ವಾಮಿ ಅವರು ನಮ್ಮ ಕುಟುಂಬ ಬೇರೆ, ರೇವಣ್ಣ ಅವ್ರ ಕುಟುಂಬ ಬೇರೆ ಅಂತ ಹೇಳ್ತಾರೆ. ಈತ ರೇವಣ್ಣ ಅವರು ಸರಿ ಅದೆಲ್ಲ